ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಶಾಸಕರು ಒಬ್ಬೊಬ್ಬರಾಗೆ ಮಾತನಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಾನೊಬ್ಬ ಹಿರಿಯ ಶಾಸಕ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ. ಕೊಳ್ಳೇಗಾಲದ MLA ಕೃಷ್ಣಮೂರ್ತಿ ಮಾತನಾಡಿದ್ದಾರೆ. ನಾನು 19 ವರ್ಷ ರಾಜಕೀಯ ವನವಾಸ ಅನುಭವಿಸಿದೆ. ಹೊರಗಿನವರನ್ನೇ ಉಸ್ತುವಾರಿ ಸಚಿವರನ್ನಾಗಿ ಮಾಡಲಾಗ್ತಾ ಇದೆ. ಈ ಬಾರಿ ನನ್ನನ್ನ ಮಂತ್ರಿ ಮಾಡಬೇಕು, ನನಗೊಂದು ಅವಕಾಶ ಸಿಗಬೇಕು. ಹೈಕಮಾಂಡ್ಗೆ ನಾನು ಮನವಿ ಮಾಡ್ತಾ ಇದ್ದೀನಿ. 19 ವರ್ಷದ ರಾಜಕೀಯ ವನವಾಸದ ಬಳಿಕ ಕಳೆದ ಬಾರಿ ಗೆದ್ದಿದ್ದೀನಿ. ಈ ಬಾರಿ ಅವಕಾಶ ಮಾಡಿಕೊಡ್ಲಿ ಮಂತ್ರಿ ಆಗೋದಕ್ಕೆ. ನಾನು ಶಾಸಕನಾಗಿ ಹಿರಿಯ ಶಾಸಕ ಅಂದ್ರೆ ತಪ್ಪಾಗಲ್ಲ, ವಯಸ್ಸಿನಲ್ಲೂ ಅನುಭವಗಳು. ಅದರಿಂದ ನಮ್ಮ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಯಾವೊಬ್ಬ ಶಾಸಕನೂ ಕೂಡ 97ರಿಂದ ಎನ್ ಮಹೇಶ್ ಅವರ ಶಾರ್ಟ್ ಪೀರಿಯಡ್ ಬಿಟ್ಟರೆ ಆ ಪಕ್ಷದಲ್ಲಿ ನರೇಂದ್ರ ಸ್ವಾಮಿಯವರು ಆವಾಗ ಒಂದು ಸ್ವಲ್ಪ ದಿನ ಮಂತ್ರಿ ಆಗಿದ್ದು, ಇಲ್ಲಿಗೆ ಬಂದು ಕೊಳ್ಳೇಗಾಲದಲ್ಲಿ ಸಭೆ ಮಾಡಿ ಹೋದ ನಂತರ ಇನ್ನೊಬ್ಬ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಶಾಸಕ ನಮ್ಮ ಜಿಲ್ಲೆಯಲ್ಲಿ ಮಂತ್ರಿ ಆಗಿದೆ. ಇನ್ನೆಲ್ಲರಿಗೂ ಆಗಿದೆ, ಎಲ್ಲ ಸಮುದಾಯಗಳಿಗಾಗಿದೆ, ಉಪ್ಪಾರಿಗಾಗಿದೆ, ನಾಯಕರಿಗಾಗಿದೆ, ಕುರುಬ ಸಮಾಜವ್ರಿಗಾಗಿದೆ, ಲಿಂಗಾಯತರಿಗಾಗಿದೆ, ಒಕ್ಕಲಿಗರಿಗಾಗಿದೆ. ನೀವು ಲೆಕ್ಕ ಹಾಕೋಬೇಡಿ. ಈಗ ನನಗೆ ಅದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಎಲ್ಲರೂ ಕೂಡ ಅವರು ಆಸೆ ಅಂತ ಇದ್ದೇ ಇದೆ. ನಾನು ಸಮರ್ಥವಾಗಿ ಅಂಬೇಡ್ಕರ್ ಅಧ್ಯಕ್ಷನಾಗೂ ಕೂಡ ಪ್ರೂವ್ಡ್ ಮೈಸೆಲ್ಫ್, ಐ ಕ್ಯಾನ್ ಅಡ್ಮಿನಿಸ್ಟರ್, ಐ ಕ್ಯಾನ್ ಡೆವಲಪ್ ಅಂತಕ್ಕಂಥ. ಈಗಲೂ ನೀವು ಮೀಟಿಂಗ್ನಲ್ಲಿ ನೋಡ್ತೀರಾ, ಸಮರ್ಥವಾಗಿ ನೀವು ಮೀಟಿಂಗ್ನಲ್ಲಿ ಭಾಗವಹಿಸ್ತೇನೆ, ವಿಷಯಾತ್ಮಕವಾಗಿ ಮಾತನಾಡ್ತೇನೆ. ಅಧಿಕಾರಿಗಳು ನನ್ನನ್ನು ಒಪ್ಕೋತಾರೆ. ನಾನು ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಕೂಡ ಬೇರೆ ನಾನು ಹೋಗಲ್ಲ. ಇವತ್ತು ದೇವಸ್ಥಾನದ ಆಕಾಂಕ್ಷಿ ಕೊಳ್ಳೇಗಾಲದ MLA ಕೃಷ್ಣಮೂರ್ತಿ ಮಾತನಾಡಿದ್ದಾರೆ. ನಾನು 19 ವರ್ಷ ರಾಜಕೀಯ ವನವಾಸ ಅನುಭವಿಸಿದೆ. ಹೊರಗಿನವರನ್ನೇ ಉಸ್ತುವಾರಿ ಸಚಿವರನ್ನಾಗಿ ಮಾಡಲಾಗ್ತಾ ಇದೆ. ಈ ಬಾರಿ ನನ್ನನ್ನ ಮಂತ್ರಿ ಮಾಡಬೇಕು, ನನಗೊಂದು ಅವಕಾಶ ಸಿಗಬೇಕು. ಹೈಕಮಾಂಡ್ಗೆ ನಾನು ಮನವಿ ಮಾಡ್ತಾ ಇದ್ದೀನಿ. 19 ವರ್ಷದ ರಾಜಕೀಯ ವನವಾಸದ ಬಳಿಕ ಕಳೆದ ಬಾರಿ ಗೆದ್ದಿದ್ದೀನಿ. ಈ ಬಾರಿ ಅವಕಾಶ ಮಾಡಿಕೊಡ್ಲಿ ಮಂತ್ರಿ ಆಗೋದಕ್ಕೆ. ನಾನು ಶಾಸಕನಾಗಿ ಹಿರಿಯ ಶಾಸಕ ಅಂದ್ರೆ ತಪ್ಪಾಗಲ್ಲ, ವಯಸ್ಸಿನಲ್ಲೂ ಅನುಭವಗಳು. ಅದರಿಂದ ನಮ್ಮ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಯಾವೊಬ್ಬ ಶಾಸಕನೂ ಕೂಡ 97ರಿಂದ ಎನ್ ಮಹೇಶ್ ಅವರ ಶಾರ್ಟ್ ಪೀರಿಯಡ್ ಬಿಟ್ಟರೆ ಆ ಪಕ್ಷದಲ್ಲಿ ನರೇಂದ್ರ ಸ್ವಾಮಿಯವರು ಆವಾಗ ಒಂದು ಸ್ವಲ್ಪ ದಿನ ಮಂತ್ರಿ ಆಗಿದ್ದು, ಇಲ್ಲಿಗೆ ಬಂದು ಕೊಳ್ಳೇಗಾಲದಲ್ಲಿ ಸಭೆ ಮಾಡಿ ಹೋದ ನಂತರ ಇನ್ನೊಬ್ಬ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ಶಾಸಕ ನಮ್ಮ ಜಿಲ್ಲೆಯಲ್ಲಿ ಮಂತ್ರಿ ಆಗಿದೆ. ಇನ್ನೆಲ್ಲರಿಗೂ ಆಗಿದೆ, ಎಲ್ಲ ಸಮುದಾಯಗಳಿಗಾಗಿದೆ, ಉಪ್ಪಾರಿಗಾಗಿದೆ, ನಾಯಕರಿಗಾಗಿದೆ, ಕುರುಬ ಸಮಾಜವ್ರಿಗಾಗಿದೆ, ಲಿಂಗಾಯತರಿಗಾಗಿದೆ, ಒಕ್ಕಲಿಗರಿಗಾಗಿದೆ. ನೀವು ಲೆಕ್ಕ ಹಾಕೋಬೇಡಿ. ಈಗ ನನಗೆ ಅದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಎಲ್ಲರೂ ಕೂಡ ಅವರು ಆಸೆ ಅಂತ ಇದ್ದೇ ಇದೆ. ನಾನು ಸಮರ್ಥವಾಗಿ ಅಂಬೇಡ್ಕರ್ ಅಧ್ಯಕ್ಷನಾಗೂ ಕೂಡ ಪ್ರೂವ್ಡ್ ಮೈಸೆಲ್ಫ್, ಐ ಕ್ಯಾನ್ ಅಡ್ಮಿನಿಸ್ಟರ್, ಐ ಕ್ಯಾನ್ ಡೆವಲಪ್ ಅಂತಕ್ಕಂಥ. ಈಗಲೂ ನೀವು ಮೀಟಿಂಗ್ನಲ್ಲಿ ನೋಡ್ತೀರಾ, ಸಮರ್ಥವಾಗಿ ನೀವು ಮೀಟಿಂಗ್ನಲ್ಲಿ ಭಾಗವಹಿಸ್ತೇನೆ, ವಿಷಯಾತ್ಮಕವಾಗಿ ಮಾತನಾಡ್ತೇನೆ. ಅಧಿಕಾರಿಗಳು ನನ್ನನ್ನು ಒಪ್ಕೋತಾರೆ. ನಾನು ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಕೂಡ ಬೇರೆ ನಾನು ಹೋಗಲ್ಲ. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.